ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಬರುವ ಶುಕ್ರವಾರದಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಸೇವಾ ದೀಕ್ಷೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 11ರಂದು ಬಾವಿಕಟ್ಟಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮತ್ತು ತಿಪಟೂರಿನ ಕೆರೆಗೋಡು ರಂಗಾಪುರ ಮಠಾಧ್ಯಕ್ಷ ಗುರುಪರದೇಶಿ ಕೇಂದ್ರ ಸಾನ್ನಿಧ್ಯ ವಹಿಸುವವರು ಎಂದು ಸಭಾದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮ ಉದ್ಘಾಟಿಸುವವರು. ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿರವರು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ನಗರದ ಶಾಸಕರು, ಮಾಜಿ ಸಂಸದರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಪರಮೇಶ್ ತಿಳಿಸಿದರು. ಜಿಲ್ಲಾ ಸಭಾದ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಅಪ್ಪಾಜಿ, ಕಾರ್ಯದರ್ಶಿ ರುದ್ರಪ್ರಸಾದ್, ಟಿಎಂ ವಿಜಯಕುಮಾರ್, ಸಭಾದ ಯುವ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಕೆಎಲ್ ದರ್ಶನ್ ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತುಮಕೂರು ಮತ್ತು ತುಮಕೂರಿನ ಎಲ್ಲ ತಾಲೂಕು ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ, ಪತ್ರಕರ್ತ ಬಂಧುಗಳೇ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ, ನಾವು ಇದೇ ತಿಂಗಳು ನಾಡಿದ್ದು 11ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ ನಮ್ಮ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಸೇವಾ ದೀಕ್ಷೆ, ಸಾಧಕರಿಗೆ ಸನ್ಮಾನ ಮತ್ತು ಸದಸ್ಯತ್ವ ಅಭಿಯಾನವನ್ನು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ತುಮಕೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರು, ಕೆರೆಗೋಡು ರಂಗಾಪುರದ ಪ್ರದೇಶ ಕೇಂದ್ರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈಗಿನ ಕರ್ನಾಟಕ ಸರ್ಕಾರದ ಸಚಿವರು ಆದಂತಹ ಈಶ್ವರ್ ಖಂಡ್ರೆಯವರು ಆಗಮಿಸಲಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಶಂಕರ್ ಬಿದ್ರಿಯವರು ಒಂದು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಾಗರನಹಳ್ಳಿ ನಟರಾಜ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಮಕೂರು ನಗರದ ಬಡ್ಡಿಹಳ್ಳಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ತುಮಕೂರು ನಗರದ ಕ್ಯಾತ್ಸಂದ್ರದ ಬಡ್ಡಿಹಳ್ಳಿಯಲ್ಲಿ ರೈಲ್ವೆ ಮೇಲ್ಸೇತುವೆಗಾಗಿ ಸಾರ್ವಜನಿಕರು ಸಾಕಷ್ಟು ಬೇಡಿಕೆ ಇಟ್ಟಿದ್ದರು. ಬಹುದಿನದ ಬೇಡಿಕೆಯ ಫಲವಾಗಿ ಇಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದ್ದಾರೆ. ಇಂದು ಬೆಳಗ್ಗೆ ಕೇಂದ್ರ ರೈಲ್ವೆ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಾಗರಿಕರೊಂದಿಗೆ ಬಡ್ಡಿಹಳ್ಳಿಗೆ ಆಗಮಿಸಿದ ವಿ ಸೋಮಣ್ಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಬಳಿಕ ಸ್ಥಳದಲ್ಲಿದ್ದ ಗುತ್ತಿಗೆದಾರರನ್ನ ಕರೆಸಿ ಶೀಘ್ರ ಹಾಗೂ ಗುಣಮಟ್ಟದ ಕಾಮಗಾರಿಯನ್ನ ನಡೆಸುವಂತೆ ಆದೇಶಿಸಿದರು. ಕೇವಲ 18 ತಿಂಗಳಲ್ಲಿ ಕಾಮಗಾರಿ ಮುಗಿಯುವಂತೆ ನೋಡಿಕೊಳ್ಳಲು ಆದೇಶಿಸಿದ್ದಾರೆ. ಈ ಭಾಗಕ್ಕೆ ಬರೋ ಎಲ್ಲಾ ಜನರಿಗೆ, ಬಂಧುಗಳೇ, ತಾಯಂದಿರೇ, ಒಳ್ಳೆ ಕೆಲಸ ಆಗ್ತಾ ಇದೆ. ನಾನು ಇಲ್ಲಿ ಬಂದಾಗ ಅದ್ಯಾವುದೋ ಒಂದು ಹೆಣ್ಮಗಳು ತುಂಬಾ ಹಾಳಾಗಿ ಶುರು ಮಾಡಿದ್ದು ನಿಲ್ಲಿಸದೇ ಇಲ್ಲ. ಜೊತೆಗೆ ಹೇಳ್ದೆ, ಯಾರು ಒಂಚೂರು ಹಿಡ್ಕೋಬಾ ಅಂತ ಅಂದ್ಬಿಟ್ಟು, ಅಣ್ಣ ಸ್ವಲ್ಪ ಬಂದಿಲ್ಲ ಅಣ್ಣ ಅಂತ ಇದ್ದ. ದೇವಸ್ಥಾನಕ್ಕೆ ಸಾಮಾನ್ಯ ಜನರಿಗೆ ಒಂದು ಅಡಿ ಮನೆ ಹೊಡಿತೀವಂದ್ರೆ ಅವ್ರಿಗೆ ಅರ್ಧ ಆಯಸ್ ಮುಗ್ದೋಗಿರ್ತದೆ. ತುಂಬಾ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಒಂದು ಮನೆ ಕಟ್ಟಿ ಮಗಳ ಮದುವೆ ಮಾಡಿ, ಮಗನ ಮದುವೆ ಮಾಡಿ ಸಂಸಾರ ಸರಿ ಹೋಯ್ತು ಅನ್ನೋದ್ರೊಳಗಡೆ ಅವ್ರ ಆಯಸ್ಸೆ ಮುಗ್ದೋಗಿರ್ತದೆ. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹಾಗಿರೋದ್ರಿಂದ ಇವತ್ತು ಅಲ್ಲಿ ಮಾಡಿದ ಯಾವ್ದು ಜೊತೆ ಆ ಊರು ಬಟವಾಡಿಯಲ್ಲಿ ಮುಗಿಸಿ ಇವತ್ತು ಬದ್ದಿಹಳ್ಳಿ ಬಂದಿದ್ದೇವೆ. ಸುಮಾರು 3 ಸೇರಿ 150, 130, 140, 150 ಕೋಟಿನೂ ಆಯ್ತದೆ. ಇವರ ನೇತೃತ್ವದಲ್ಲಿ ಇವತ್ತು ತುಮಕೂರಿನಲ್ಲಿ ಸುಮಾರು 200 ಕೋಟಿಗಿನ್ನ 150 ಕೋಟಿಗಿನ್ನ ಹೆಚ್ಚು ಮೊತ್ತದ ರೈಲ್ವೆ ಓವರ್ ಬ್ರಿಡ್ಜ್ ಕಾರ್ಯಕ್ರಮದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೀತಾ ಇದೆ. ಈಗ ತಾನೇ ನಾವು ಬಟ್ವಾಡಿಯ ಒಂದು ಶಂಕುಸ್ಥಾಪನೆ ಮುಗಿಸಿ ಈಗ ಬಡ್ಡಿಹಳ್ಳಿದಕ್ಕೆ ಬಂದಿದ್ದೇವೆ. ತದನಂತರ ಮೈದಾಳಕ್ಕೆ ಹೋಗ್ತೀವಿ. ಒಟ್ಟು 150 ಕೋಟಿ ಮೊತ್ತದ ಒಂದು ಕಾರ್ಯಕ್ರಮ, ಶಂಕುಸ್ಥಾಪನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ತಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು 1.25 ಲಕ್ಷಕ್ಕಿಂತ ಹೆಚ್ಚಿನ ಮತದಿಂದ ತುಮಕೂರಿನಿಂದ ಗೆದ್ದ ಮೇಲೆ ಕೇವಲ 5-6 ತಿಂಗಳಲ್ಲಿ
ತುಮಕೂರು ಜಿಲ್ಲೆಗೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ 1,000 ಕೋಟಿಗಿಂತ ಹೆಚ್ಚು ಮೊತ್ತದ ಅನುದಾನವನ್ನ ರೈಲ್ವೆ ಇಲಾಖೆ ಮುಖಾಂತರ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಅಂದ್ರೆ ತುಮಕೂರಿನ ರೈಲ್ವೆ ಸ್ಟೇಷನ್ ಕೇವಲ 17-18 ಕೋಟಿಗೆ ಏನ್ ಹಿಂದೆ ಇತ್ತು ಅದನ್ನ ಮೇಜರ್ ಅಪ್ಗ್ರೇಡ್ ಮಾಡಿ ಸುಮಾರು 80ರಿಂದ 100 ಕೋಟಿ ರೂಪಾಯಿಗೆ ನಮ್ಮ ತುಮಕೂರಿನ ಒಂದು ರೈಲ್ವೆ ನಿಲ್ದಾಣ ಬರೋ ದಿವಸಗಳಲ್ಲಿ ಅಪ್ಗ್ರೇಡ್ ಆಗಲಿದೆ. ಮತ್ತು ತುಮಕೂರು ಲೋಕಸಭಾ ವ್ಯಾಪ್ತಿನಲ್ಲಿ ಸುಮಾರು 22ರಿಂದ 23 ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಂಡರ್ ಬ್ರಿಡ್ಜ್ ಇದ್ರ ಒಳಗೊಂಡಂತೆ ಅವರು ಕೊಟ್ಟಿದ್ದಾರೆ. ಸುಮಾರು 500 ಕೋಟಿಗಿನ ಹೆಚ್ಚಿಗೆ ಅನುದಾನವನ್ನ ಕೊಟ್ಟು ನಮಗೆ ಏನು ಮುಂಚೆ ಇಲ್ಲಿ ರೈಲ್ವೆ ಗೇಟ್ ಹಾಕಿ ಸಾಕಷ್ಟು ನಿಂತ್ಕೊತಾ ಇದ್ವಿ ಅವೆಲ್ಲವನ್ನು ಕೂಡ ಒಂದು ಮುಕ್ತಿ ಕೊಡ್ತಾ ಇದ್ದಾರೆ. ತಮ್ಮ ಒಂದು ಓಟು ಇವತ್ತು ಸೋಮಣ್ಣ ಅವ್ರಿಗೆ ಹಾಕಿದ್ಕೆ ನರೇಂದ್ರ ಮೋದಿ ಅವರೊಂದು ಕ್ಯಾಬಿನೆಟ್ ಅಲ್ಲಿ ಅವರು ಮಂತ್ರಿಯಾಗಿ ತುಮಕೂರು ಜಿಲ್ಲೆಗೆ ಮತ್ತು ತುಮಕೂರು ನಗರಕ್ಕೆ ವಿಶೇಷವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು 100 ಕೋಟಿ 1000 ಕೋಟಿಯನ್ನ ಅನುದಾನವನ್ನ ತಂದು ಇವತ್ತು ತುಮಕೂರು ನಗರ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಫಿಟ್ ಸಿಟಿಯಾಗಿ ಸ್ಮಾರ್ಟ್ ಸಿಟಿಯಾಗಿ ಏನಾರು ಆಗ್ಬೇಕು ಅಂದ್ರೆ ಅದು ಸೋಮಣ್ಣ ಅವರಿಂದ ಮಾತ್ರ ಸಾಧ್ಯ. ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು. ತುಮಕೂರು ನಗರದ ಚಿಕ್ಕಪೇಟೆ ಜಿನ ಮಂದಿರದಲ್ಲಿ ಶ್ರೀ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನ ಮಂದಿರ ಹಾಗೂ ತ್ರಿಶಲಾ ಜೈನ್ ಮಹಿಳಾ ಮಿಲನ್ ವತಿಯಿಂದ ಮಹಾವೀರ ಸ್ವಾಮಿ ಜನ್ಮ ಕಲ್ಯಾಣ ನಿಮಿತ್ತ ಸಾಮೂಹಿಕ ನಮೋಕಾರ ಮಂತ್ರ ಪಠಣ ಜಪಿಸಲಾಯಿತು. ಇನ್ನು ಮುಂದೆ ಏಪ್ರಿಲ್ 9 ವಿಶ್ವ ನಮೋಕಾರ ದಿನ ಎಂದು ಘೋಷಣೆ ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ದಿನ ಪ್ರಾರಂಭಿಸಲಾಗಿದೆ. ವಿಶ್ವ ಎಲ್ಲ ಜೀವಿಗಳಿಗೂ ಶಾಂತಿ ಸಿಗಲಿ, ಎಲ್ಲ ಸಮುದಾಯಕ್ಕೂ ಒಳಿತಾಗಲಿ, ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎನ್ನುವ ಉದ್ದೇಶದಿಂದ ಜೈನ ಸಮಾಜದ ವತಿಯಿಂದ ನಮೋಕಾರ ಮಂತ್ರ ಜಪವನ್ನ ಮಾಡಲಾಗುತ್ತಿದೆ. नमो अरियंताण नमो सिद्धाण नमो आर्याण नमो वज्रायाण. ಸಮರ್ಥ ಹಾಗೂ ಸಾರ್ಥಕ ಜೀವನ ನಡೆಸುವ ಉದ್ದೇಶದಿಂದ ನಮೋಕಾರ ಮಂತ್ರ ಪಠಣೆಯನ್ನ ಬೆಳಗ್ಗೆ 7 ಗಂಟೆಯಿಂದ 9:30ರವರೆಗೆ ಜಪಿಸಲಾಗಿದೆ ಅಂತ ತಿಳಿಸಿದರು. ನಮೋಕಾರ ಮಹಾಮಂತ್ರದ ದಿನಾಚರಣೆ ಇವತ್ತಿನ 9 ಏಪ್ರಿಲ್ಗೆ ನಮೋಕಾರ ಮಹಾಮಂತ್ರದ ದಿನಾಚರಣೆ ನಮ್ಮ PM ಘೋಷಿತ ಮಾಡಿದ್ದಾರೆ. ಮತ್ತು ಜೀತೋ ನಮ್ಮ ಸಂಘದಿಂದ ಘೋಷಿತ ಆಗಿದೆ. ಇವತ್ತು ಆಲ್ ವರ್ಲ್ಡಲ್ಲಿ ನಮೋಕಾರ ಪಠಣೆ ಸ್ಟಾರ್ಟ್ ಇವತ್ತು 7ರಿಂದ 9:30 ತನಕ ಸ್ಟಾರ್ಟ್ ಮಾಡೋದು ಉದ್ದೇಶ ವಿಶ್ವ ಶಾಂತಿಗೆ ಮಾಡೋದು. ಈ ದಿನ ನಮೋಕಾರ ಮಹಾಮಂತ್ರದ ವಿಶ್ವದಲ್ಲಿ ಇನ್ನು ಮುಂದೆ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ವಿಶ್ವ ನಮೋಕಾರ ದಿನ ಅಂತ ಇದರಿಂದ ಘೋಷಣೆ ಮಾಡಿ ಈ ವರ್ಷ ಇದು ನಡೀತಾ ಇದೆ. ಇತಿಹಾಸದ ಮೊದಲನೇ ದಿನ ಇದು ಪ್ರಾರಂಭ ಆಗ್ತಾ ಇದೆ. ಭಾರತ ದೇಶದಲ್ಲ ವಿಶ್ವದ ಪ್ರತಿಯೊಂದು ಜೀವಿಗಳಿಗೂ ಕಲ್ಯಾಣ ಆಗಲಿ, ಎಲ್ಲ ಸುಖ ಸಮೃದ್ಧಿ ಶಾಂತಿ ಇರಲಿ, ಅಹಿಂಸಾ ಧರ್ಮ ಪಾಲನೆ ಮಾಡುತ್ತಾ ವಿಶ್ವದಲ್ಲಿ ಏನ್ ನಡೀತಾ ಇದೆ ಯುದ್ಧ ಆತಂಕವಾಗಿ ಇವೆಲ್ಲ ಸಮಾಪ್ತವಾಗಿ ಯಶಸ್ವಿಯಾಗಿ ಜೀವನ ನಡೆಸಿಕೊಂಡು ಎಲ್ಲರೂ ಸುಖ ಸಮೃದ್ಧಿ ಶಾಂತಿ ಇಲ್ಲ ಒಂದೇ ಒಂದು ಉದ್ದೇಶದಿಂದ ಈ ಒಂದು ನಮೋಕಾರ ಮಹಾಮಂತ್ರದ ನಮ್ಮೆಲ್ಲರ ಭಗವಂತರ ಗುರುಗಳ ಆಚಾರ್ಯರ ಆಶೀರ್ವಾದದಿಂದ ಈ ದಿನ ಪ್ರಾರಂಭ ಮಾಡಿದೆ. ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಪಠನೆ ಮಾಡ್ತಾ ಇರೋದು. ನಮೋ ಅರಿಯಂತಾಣ ನಮೋ ಸಿದ್ಧಾಣ ನಮೋ ಆಯುರ್ಯಾಣ ನಮೋ ವಜ್ರಾಯಾಣ ನಮೋ ಸಮಾಜದ ಹಾಗೂ ಅಂಗಸಂಸ್ಥೆಗಳ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಶ್ರಾವಕಿಯರು ಶ್ವೇತ ವಸ್ತ್ರಧಾರಿ ಮಂತ್ರ ಪಠಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ TD ಬಾಹುಬಲಿ, ಖಜಾಂಚಿ ಸಹೋದ್ ಕುಮಾರ್ ಜೈನ್, ಉಪಾಧ್ಯಕ್ಷ ಶೀತಲ್, ನಿರ್ದೇಶಕ TC ಶೀತಲ್ ಹಾಗೂ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು. ಅಂಜನ್ ಕುಮಾರ್, ಅಮೋಘ್ ಟಿವಿ ತುಮಕೂರು. ಬೆಂಗಳೂರಿನ ಓಲಾ ಊಬರ್ ರ್ಯಾಪಿಡೋ ಚಾಲಕರು ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಕರನ್ನ ಕರೆದೊಯ್ತಾರೆ ಅಂತ ಆರೋಪಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಎದುರು ತುಮಕೂರು ಚಾಲಕರು ಜಮಾವಣೆಗೊಂಡಿದ್ರು. ಬೆಂಗಳೂರಿನ ಓಲಾ ಊಬರ್ ರ್ಯಾಪಿಡೋ ಚಾಲಕರು ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತಿದ್ದು, ಇದರಿಂದ ತುಮಕೂರು ಕಾರು ಚಾಲಕರಿಗೆ ಭಾರಿ ಅನ್ಯಾಯವಾಗ್ತಾ ಇದೆ. ಸಾಕಷ್ಟು ಬಾರಿ ಈ ಬಗ್ಗೆ ಕಾರ್ಯಾಚರಣೆ ನಡೆಸಿ ಬೆಂಗಳೂರಿನ ಚಾಲಕರಿಗೆ ಬುದ್ಧಿವಾದ ಹೇಳಲಾಗಿತ್ತು. ಆದಾಗ್ಯೂ ಚಾಲಕರಿಗೆ ಇನ್ನೂ ಬುದ್ಧಿ ಬಂದಂತೆ ಭಾಸವಾಗುತ್ತಿಲ್ಲ. ಹಾಗಾಗಿ ಇಂದು ನಾವು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ತುಮಕೂರಿಗೆ ಲಗ್ಗೆ ಇಡುತ್ತಿರುವ ಚಾಲಕರನ್ನ ತಡೆದು ದಂಡ ವಿಧಿಸುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಚಾಲಕರ ಟ್ರೇಡ್ ಯೂನಿಯನ್ನ ಅಧ್ಯಕ್ಷರು ಯಶವಂತ್ ಮಾಡ್ತಿರೋದು. ಇವತ್ತಿನ ನಮ್ಮ ಕಾರ್ಯಾಚರಣೆ ಓಲಾ ಊಬರ್ ಬಗ್ಗೆ, ಆನ್ಲೈನ್ ಸಂಸ್ಥೆ ಬಗ್ಗೆ ನಾವು ಇವತ್ತು ಕಾರ್ಯಾಚರಣೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಚಾಲಕರಿಗೆ ಬೆಂಗಳೂರು ಭಾಗದಿಂದ ಬಂದು ಇಲ್ಲಿ ಒನ್ ವೇ ಟ್ರಿಪ್ ಬಂದ ಮೇಲೆ ಅವ್ರು ಖಾಲಿ ಹೋಗಬೇಕಾಯಿತು. ಬಟ್ ಆದ್ರೆ ಇಲ್ಲಿಂದನೂ ಬಾಡಿ ಹಾಕೊಂಡು ಹೋಗ್ತಿದ್ದಾರೆ ಆನ್ಲೈನಲ್ಲಿ.
ಅದಕ್ಕೋಸ್ಕರ ನಾವು ಇಲ್ಲಿದ್ದ ಚಾಲಕರಿಗೆ, ತುಮಕೂರು ಚಾಲಕರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ನಾವು 7 ಬಾರಿ ಗಾಡಿಗಳನ್ನ ಇದೇ ಥರ ಕಾರ್ಯಾಚರಣೆ ಮಾಡಿ ಹಿಡಿದು ಅವ್ರಿಗೆ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಇನ್ನು ಹೊಡಿಬೇಡಿ ಅಂತ ಹೇಳಿ ಕಳಿಸಿದ್ರು ಅವ್ರು ತಿರ್ಗಾ ಬಂದು ಇಲ್ಲಿ ಕಾರ್ಯಾಚರಣೆ ಬಾಡಿಗೆ ಹೊಡಿತಿದ್ದಾರೆ. ಹಾಗಾಗಿ ನಮಗೆ SP ಗೆ ಮತ್ತು RT ಆಫೀಸರಿಗೆ ಮತ್ತು DSPರಿಗೆ ಟ್ರಾಫಿಕ್ನವರಿಗೆಲ್ಲ ಇಂಟಿಮೇಷನ್ ಕೊಟ್ಟಿದ್ಮೇಲೆ ಅವ್ರು ನಮಗೇನು ತಿಳಿಸ್ಕೊಟ್ಟಿದ್ದು ಅಂದರೆ ಹ್ಯಾಂಡ್ ಓವರ್ ಮಾಡಿ ನಮಗೆ ಗಾಡಿಗಳನ್ನ ಹಿಡಿದು ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಒಂದು 20 ಗಾಡಿನ ಹಿಡಿದು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವರು ಮಿಕ್ಕಿದ್ದು ಕಾರ್ಯಾಚರಣೆ ಏನು ಮಾಡ್ತಾರೆ ಅವರು ಓಲಾ ಒಬ್ಬರು ಡ್ರೈವರ್ಸ್ ಹತ್ರ ಮಾತಾಡಿ ಅವರು ಮಾಡ್ತಾರೆ, ಡಿಸಿಷನ್ ತಗೊಳ್ತಾರೆ. ನಾವು ಲಾಸ್ಟಿಗೆ ಫೈನಲ್ ಒಂದು ಮಾತು ಕೊಡೋದು, ಮೊನ್ನೆನೂ ಮಾಹಿತಿ ಕೊಟ್ಟಿದ್ದೀವಿ ಬೆಂಗಳೂರು ಚಾಲಕರಿಗೆ ಮತ್ತು ತುಮಕೂರು ಚಾಲಕರು ಯಾರು ಓಲಾ ಒಬ್ಬರು ಡ್ಯೂಟಿ ಮಾಡ್ತಾಯಿದ್ರು, ಯಾರೇ ಆಗಲಿ ಇಡೀ ಕರ್ನಾಟಕ ತುಂಬ ಚಾಲಕರು ಯಾರು ಓಲಾ ಒಬ್ಬರು ಡ್ಯೂಟಿ ಮಾಡ್ತಾಯಿದ್ರೆ ಇದು ನೋಡಿ ಪದೇ ಹೇಳ್ತಾ ಇದ್ದೀವಿ. ನೀವು ಹೇಳ್ತೀರ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತ. ಇದು ನಾವು 7ನೇ ಸಲ ಮಾಡಿರೋದು. ಇನ್ನು ಯಾವುದೇ ಕಾರಣಕ್ಕೂ ತುಮಕೂರು ಭಾಗದಲ್ಲಿ ಆನ್ಲೈನ್ ಡ್ಯೂಟಿ ಮಾಡಬಾರ್ದು. ಆ್ಯಪು ಇದು ಸೈಬರಿಂದ ಬರೋದು. ಇದು ಆ್ಯಪ್ನ ಯಾವುದೇ ಕಾರಣಕ್ಕೂ ನಮ್ಮ DC ಸಹಿತ ಹೇಳಿದ್ದಾರೆ ನಮಗೆ ತೆಗೆದಾಕಕ್ಕೆ ಬರಲ್ಲ, ಈ ಆನ್ಲೈನ್ ಸಮಸ್ಯೆನ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಇವೆಲ್ಲ ಸೆಂಟ್ರಲಿಂದ ಇರೋದು. ಇಲ್ಲಿ ಇದಿರೋದು ಇಲ್ಲಿ 10 ಕಿಲೋಮೀಟರ್ ಸರೌಂಡಿಂಗ್ ಇರೋದು ಸಿಟಿ. ಇಲ್ಲಿ ಅವರಿಗೆ ಬೆಂಗಳೂರು ಆನ್ಲೈನ್ ಸಂಸ್ಥೆ ಡ್ಯೂಟಿ ಮಾಡೋಕ್ಕೆ ಕೊಟ್ಟಿರೋ ಪರ್ಮಿಷನ್ನು ಬೆಂಗಳೂರಲ್ಲಿ, ಯಾಕೆಂದರೆ ಅಲ್ಲೊಂದು 50 ಕಿಲೋಮೀಟರ್ ಸರೌಂಡಿಂಗಲ್ಲಿದೆ. ಆಮೇಲೆ ITBT ಕಂಪ್ನಿ ಇದ್ದಾವೆ, ಏರ್ಪೋರ್ಟ್ ಇದ್ದಾವೆ, ಅಲ್ಲಿ ಆ ಥರ ಡ್ಯೂಟಿ ಮಾಡೋಕ್ಕಿದೆ. ಇಲ್ಲಿ ತುಮಕೂರು ನಿಮಗೆ ಗೊತ್ತಿರೋಂಗೆ ಎಷ್ಟು ಬೆಳೆದಿದೆ. ತುಮಕೂರು ಬೆಳೆದಿರೋದು 12 ಕಿಲೋಮೀಟರ್ ಸಿಟಿ. ಯಾವ್ದಾರು ಕಂಪ್ನಿಗಳಿದ್ದಾವೆ, ITBT ಕಂಪ್ನಿಗಳಿದ್ದಾವೆ, ಏನಿಲ್ಲ ಇಲ್ಲಿ ಬಂದು ಕಾರ್ಯಾಚರಣೆ ಮಾಡಿದರೆ ಇಲ್ಲಿ ಎಷ್ಟೋ ವರ್ಷದಿಂದ ಜೀವನ ನಡೆಸ್ತಿದ್ರಲ್ಲ ಚಾಲಕರು, ಅವ್ರ ಹೊಟ್ಟೆ ಮೇಲೆ ಬೀಳ್ತಾ ಇದೆ. ಹೊಟ್ಟೆ ಮೇಲೆ ಅವ್ರಿಗೆ ತೊಂದರೆ ಆಗ್ತಿದ್ದು ದುಡಿಮೆ ಇಲ್ಲ. ಎಲ್ಲಿ ತುಮಕೂರಲ್ಲಿ ಒಂದು 2,000-3,000 ಚಾಲಕರಿದ್ದಾರೆ. ಎಲ್ಲ ಲೋನ್ಗಳು ಹಾಕ್ಕೊಂಡು ಸಾಲ ಮಾಡ್ಕೊಂಡು ಅವರು ಇಲ್ಲಿ ದುಡಿಮೆ ಮಾಡಬೇಕಲ್ಲ, ಅವರು ಹೊಟ್ಟೆ ತುಂಬಬೇಕಲ್ಲ. ಆ ಉದ್ದೇಶದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸುಮಾರು ಸಂಘಟನೆಗಳು ಕೈ ಜೋಡಿಸಿದ್ದಾರೆ. ಅವರು ನಮ್ಮ ಸಂಘಟನೆ ಇದನ್ನ ಒಂಚೂರು ಮಾಡಲೇಬೇಕು, ಇದು ಕಂಟ್ರೋಲ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಲ ಈ ಡಿಸಿಷನ್ ಬಂದಿದ್ದೀವಿ. ಯಾಕೆಂದರೆ ಹೇಳ್ಕೊಬೋದು, ಕೆಲವರು ಬೈಕಂತಾರೆ ಓಲಾ ಒಬ್ಬರ್ನವರು ಚಾಲಕರು, ನಮ್ಮ ಚಾಲಕರಿಗೆ ನಮಗೆ ಅನ್ಯಾಯ ಮಾಡಿಬಿಟ್ರು ಚಾಲಕರು ಅಂತಾರೆ. ಯಾಕೆ ಇದು ಒಂದು ಸಲ ಮಾಡಿರೋದಲ್ಲ, 7ನೇ ಬಾರಿ ಹೇಳಿ ತಿಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾರೇಹಳ್ಳಿಯ ಯಶೋಧಮ್ಮ ಮತ್ತು ಮಮತಾ ಅವರ ಜಮೀನಿನಲ್ಲಿ ಪೈಪ್ಲೈನ್ ಹಾದು ಹೋಗಿದ್ದು ಅಕ್ರಮ ಸಂಪರ್ಕ ಪಡೆದು ತೋಟಕ್ಕೆ ನೀರು ಹಾಯಿಸಿಕೊಳ್ತಿದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಸ್ಥಳ ಪರಿಶೀಲನೆ ಸಮಯದಲ್ಲಿ ನಾರಿಮಣಿಯರ ನಡುವೆ ಜಗಳ ಶುರುವಾಗಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗಿದೆ. ಯಶೋಧಮ್ಮ ಮತ್ತು ಮಮತಾರ ಜಮೀನಿನಲ್ಲಿ ಪೈಪ್ಲೈನ್ ಹಾದು ಹೋಗಿದ್ದು ಅಕ್ರಮ ಸಂಪರ್ಕ ಪಡೆದು ತೋಟಕ್ಕೆ ನೀರು ಹಾಯಿಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು PDO ಕೋಕಿಲಾಗೆ ದೂರು ನೀಡಿದ್ರು. ಸ್ಥಳ ಪರಿಶೀಲನೆಗೆ ಬಂದಾಗ ಕರೆಂಟ್ ಇಲ್ಲದ ವೇಳೆ ಕುಡಿಯುವ ನೀರು ಹಿಡಿದುಕೊಳ್ಳಲು ಈ ಪೈಪ್ಲೈನ್ನಲ್ಲಿ ನಲ್ಲಿ ಹಾಕಿದ್ದೇವೆ, ಪಂಚಾಯಿತಿ ಪೈಪ್ಲೈನ್ನಿಂದ ನೀರು ಹರಿಸಿಲ್ಲ ಎಂದು ಮಮತಾ ವಾದ ಮಾಡಿದ್ದಾರೆ. ಈ ಅಕ್ರಮ ನಲ್ಲಿ ಸಂಪರ್ಕ ಬಂದ್ಗೆ PDO ಸೂಚನೆ ನೀಡುತ್ತಿರುವಾಗಲೇ ಜಡೆ ಹಿಡಿದು ಬಡದಾಡಿಕೊಂಡು 3-4 ಮಹಿಳೆಯರು ಬಡದಾಡಿಕೊಂಡಿದ್ದಾರೆ. ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.